ಮೈಸೂರು ಮೂಡ ಹಗರಣ ತನಿಖೆ ಮುಂದುವರಿಸೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿರೋದು ನೋಡಿ. ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ಶಾಕ್ ಇದು. ಮೈಸೂರು ಮೂಡ ಹಗರಣ ತನಿಖೆ ಮುಂದುವರಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ನೋಡಿ. ಎರಡೂ ಕಡೆಯಿಂದ ವಾದ ಪ್ರತಿವಾದಗಳಾಗಿತ್ತು. ಈಗ ತನಿಖೆಯನ್ನ ಮುಂದುವರಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಾಕ್ ಇದು. ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ತನಿಖೆ ಮುಂದುವರಿಸೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. ಮೂಡಾ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಲ್ಲಿಸಿದಂತಹ ಬಿ ರಿಪೋರ್ಟ್ಗೆ ಇಡಿ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು. ಇಡಿ ಸಲ್ಲಿಸಿದಂತಹ ತಕರಾರು ಅರ್ಜಿಯನ್ನ ಕೋರ್ಟ್ ವಿಚಾರಣೆಯನ್ನ ಮಾಡಿತ್ತು. ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿತ್ತು. ಈಗ ತನಿಖೆಯನ್ನ ಮುಂದುವರಿಸಬೇಕು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಾಕ್ ಇದು. ಎಲ್ಲವೂ ಮುಗಿದೋಯ್ತು ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಆದ್ರೆ ತಕರಾರು ಅರ್ಜಿಯನ್ನ ಸಲ್ಲಿಸಿತ್ತು ಇಡಿ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ಆದೇಶವನ್ನ ಕೊಟ್ಟಿರೋದು. ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ತನಿಖೆಯನ್ನ ಮುಂದುವರಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ದೊಡ್ಡ ಮಟ್ಟದಲ್ಲಿ ಶಾಕ್. ಲೋಕಾಯುಕ್ತ ತನಿಖೆಯನ್ನ ಮುಂದುವರಿಸೋದಕ್ಕೆ ಕೋರ್ಟ್ ಆದೇಶವನ್ನ ಕೊಟ್ಟಿರೋದು ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಮೂಡಾ ಹಗರಣ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಈ ಪ್ರಕರಣ ಸಂಬಂಧ ಈಗ ಆಲ್ರೆಡಿ ಲೋಕಾಯುಕ್ತ ತನಿಖೆಯನ್ನ ನಡೆಸಿ ವರದಿಯನ್ನ ಕೂಡ ಕೊಟ್ಟಿತ್ತು. ಆದ್ರೆ ಬಿ ರಿಪೋರ್ಟ್ ಸಲ್ಲಿಸಿದ್ದಕ್ಕೆ ಇಡಿ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು. ಈ ಬಗ್ಗೆ ಇಡಿ ಸಲ್ಲಿಸಿದ್ದಂತಹ ತಕರಾರು ಅರ್ಜಿಯನ್ನ ಕೋರ್ಟ್ ವಿಚಾರಣೆ ನಡೆಸಿ ಮತ್ತೆ ತನಿಖೆಯನ್ನ ಮುಂದುವರಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ದೊಡ್ಡ ಮಟ್ಟದಲ್ಲಿ ಸಂಕಷ್ಟ. ಸಿದ್ದರಾಮಯ್ಯ ಅವರ ಈ ಮೂಡಾ ಹಗರಣ ಈಗ ಮತ್ತೊಮ್ಮೆ ಅವರ ಕೊರಳಿಗೆ ಸುತ್ತಕೊಂಡಿರೋದು. ಇದನ್ನ ಯಾವ ರೀತಿ ಎದುರಿಸ್ತಾರೆ? ದೊಡ್ಡ ಮಟ್ಟದಲ್ಲಿ ಬಿಗ್ ಶಾಕ್ ಇದು. ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ತನಿಖೆಯನ್ನ ಮುಂದುವರಿಸೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ ನೋಡಿ. ಲೋಕಾಯುಕ್ತ ಪರ ವಕೀಲರು ಕೂಡ ಒಂದು ಕಡೆ ವಾದ ಮಾಡಿದ್ರು. ಅದರ ಜೊತೆಗೆ ಇಡಿ ಪರ ವಕೀಲರು ಕೂಡ ವಾದ ಮಾಡಿದ್ರು. ಇಡಿ ಅರ್ಜಿಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ, ಇಡಿ ಅರ್ಜಿಯಲ್ಲಿ ತನಿಖೆ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿ ಲೋಕಾಯುಕ್ತ ಪೊಲೀಸರಿಗೆ ಇಡಿ ಒಂದು ಪತ್ರ ಕೂಡ ಬರೆದಿತ್ತು. ಲೋಕಾಯುಕ್ತ ಪರ ವಾದ, ಇಡಿ ಪರ ವಾದ, ಎರಡೂ ಕಡೆಯ ವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ಮಹತ್ವದ ಆದೇಶವನ್ನ ಕೊಟ್ಟಿದ್ದಾರೆ. ಮೈಸೂರು ಮೂಡಾ ಹಗರಣ ತನಿಖೆ ಮುಂದುವರಿಸೋದಕ್ಕೆ ನ್ಯಾಯಮೂರ್ತಿಗಳು ಸೂಚನೆಯನ್ನ ಕೊಟ್ಟಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿದೆ ನೋಡಿ. ಇಡಿ ಪರ ವಕೀಲರಾದಂತಹ ಮಧುಕರ್ ದೇಶಪಾಂಡೆ ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಪಿಎಂಎಲ್ಎ ಕಾಯ್ದೆಯ 66(2) ಅಡಿ ಇಡಿ ಶಾಸನಬದ್ಧ ಮಾಹಿತಿದಾರ ವಿಜಯ್ ಮದನ್ ಲಾಲ್ ಚೌಧರಿ ಕೇಸ್ನಲ್ಲಿ ಇಡಿ ಅಧಿಕಾರ ಸ್ಪಷ್ಟವಾಗಿದೆ. ಒಂದಷ್ಟು ಕೇಸ್ಗಳನ್ನ ಇಲ್ಲಿ ಉಲ್ಲೇಖ ಮಾಡಿ ಇಡಿ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಲೋಕಾಯುಕ್ತ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಎಲ್ಲವನ್ನ ಆಲಿಸಿದಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮೂಡಾ ಹಗರಣ ತನಿಖೆಯನ್ನ ಮುಂದುವರಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ ನೋಡಿ. ಮತ್ತೊಂದು ಕಡೆ ಇನ್ನೂ ಕೂಡ ವಾದ ಪ್ರತಿವಾದಗಳಿದೆ. 7ನೇ ತಾರೀಕಿಗೆ ಕೇಸನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್. ಒಂದು ಕಡೆ ತನಿಖೆಯನ್ನ ಮುಂದುವರಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಎರಡೂ ಕಡೆಯ ವಾದ ಪ್ರತಿವಾದ ಇನ್ನೂ ಕೂಡ ಬಾಕಿ ಇರೋದ್ರಿಂದ 7ನೇ ತಾರೀಕಿಗೆ ಕೇಸನ್ನ ಮುಂದೂಡಿಕೆ ಮಾಡಲಾಗಿದೆ. 7ನೇ ತಾರೀಕು ಕೂಡ ಎರಡೂ ಕಡೆಯಿಂದ ವಾದ ಪ್ರತಿವಾದಗಳಾಗುತ್ತೆ. ಲೋಕಾಯುಕ್ತದಿಂದನೂ ಕೂಡ ವಾದ ಆಗುತ್ತೆ, ಮತ್ತೊಂದು ಕಡೆ ಇಡಿಯಿಂದನೂ ಕೂಡ ಪ್ರತಿವಾದ ಆಗುತ್ತೆ. ಮೈಸೂರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರಿಸೋದಕ್ಕೆ ಆದೇಶ ಕೊಟ್ಟಿರೋದು. ಅಂದ್ರೆ ಇನ್ನೂ ಕೂಡ ಈ ಪ್ರಕರಣದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ
ನ್ಯಾಯಮೂರ್ತಿಗಳು ಆದೇಶವನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಏನ್ ಆದೇಶ ಸ್ಪಷ್ಟವಾಗಿ ಹೇಳಬಹುದಾ? ಮತ್ತೆ ತನಿಖೆ ಕಂಟಿನ್ಯೂ ಆಗತ್ತಾ? ಯಾವಾಗ ಅಂತ ಹೇಳಿ ರೂಪೇಶ್. ಪೂರ್ಣಿಮಾ, ಇಲ್ಲಿ ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ಬಿ ರಿಪೋರ್ಟ್ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಕೊಟ್ಟಿದೆ. ಏನಂತ ಹೇಳಿದ್ರೆ, ಇಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿತ್ತು. ಯಾಕಂತ ಹೇಳಿದ್ರೆ 3 ಜನರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು, ಪತ್ನಿ ಪಾರ್ವತಿ, ಅದೇ ರೀತಿಯಾಗಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಹೀಗಾಗಿ ಇಲ್ಲಿ ಬಿ ರಿಪೋರ್ಟ್ ಸಂಬಂಧಪಟ್ಟಂತೆ ತಕರಾರು ಅರ್ಜಿಯನ್ನ ಇಡಿ ಸಲ್ಲಿಸಿದ್ರು, ನ್ಯಾಯಮೂರ್ತಿ ಕೃಷ್ಣ ಅವರು ಕೂಡ ಸಲ್ಲಿಸಿದ್ರು. ಆದ್ರೆ ಕೋರ್ಟ್ ಇವತ್ತು ಮೊದಲನೇದಾಗಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಲೋಕಾಯುಕ್ತ ತನಿಖೆಯನ್ನ ಮುಂದುವರಿಸಬಹುದು ಅಂತ ಹೇಳಿ ಹೇಳಿದೆ. ಇಲ್ಲಿ ಪ್ರಶ್ನೆ ಬರುತ್ತೆ, ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ, ಆದ್ರೆ ತನಿಖೆ ಯಾವ ವಿಚಾರವಾಗಿ ಮುಂದುವರಿಸಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ಲೋಕಾಯುಕ್ತನವರು ಸಿಎಂ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಪತ್ನಿ ಪಾರ್ವತಿ ಹಾಗೆ ಬಾಮೈದ 3 ಜನರ ವಿರುದ್ಧವಾಗಿ ಏನು ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ ಹೇಳಿ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ರು. ಆದ್ರೆ ಸಮಗ್ರವಾಗಿ ಮೂಡ ಪ್ರಕರಣ ಸಂಬಂಧಪಟ್ಟಂತೆ ಇನ್ನಷ್ಟು ಆರೋಪಿಗಳಿದ್ದಾರೆ, ಇನ್ನಷ್ಟು ಆರೋಪಿಗಳ ಪಾತ್ರಗಳಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ತನಿಖೆಯನ್ನ ಮಾಡಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಕಾಲಮಿತಿ ಇತ್ತು. ಕಾಲಮಿತಿ ಏನಂತ ಹೇಳಿದ್ರೆ ಕೋರ್ಟ್ ಕೂಡ ಹೇಳಿತ್ತು, ಈ ಕಾಲಮಿತಿಯಲ್ಲಿ 3 ತಿಂಗಳೊಳಗಾಗಿ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿರುವಂತ ಕಾರಣವಾಗಿ ಕಾಲಮಿತಿಯಲ್ಲಿ ಒಂದು ರಿಪೋರ್ಟ್ ಅಥವಾ ಸಿಎಂ ಸಿದ್ದರಾಮಯ್ಯ ಸಂಬಂಧಪಟ್ಟಂತೆ ಅಥವಾ ಅವರ ಪಾತ್ರ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ರು. ಹೀಗಾಗಿ ಈ ಬಿ ರಿಪೋರ್ಟ್ ಸಂಬಂಧಪಟ್ಟಂತೆ ಹೇಳಿದೆ. ಈ ಬಿ ರಿಪೋರ್ಟ್ ಸಂಬಂಧಪಟ್ಟ ಏನು ಕೂಡ ಈಗ ಹೇಳೋದಿಲ್ಲ, ಯಾಕಂದ್ರೆ ಪೂರ್ಣವಾಗಿ ತನಿಖೆ ಮುಗ್ದಿಲ್ಲ. ಮೂಡ ಹಗರಣ ಸಂಬಂಧಪಟ್ಟಂತೆ ಅಥವಾ ಎಫ್ಐಆರ್ ದಾಖಲಾಗಿತ್ತಲ್ಲ, ಎಫ್ಐಆರ್ ಎಲ್ಲ ಸಂಬಂಧಪಟ್ಟಂತೆ ಆಗಿರ್ಲಿಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸ್ನವರು ತನಿಖೆಯನ್ನ ಮುಂದುವರಿಸಬಹುದು ಅಂತ ಹೇಳಿ ಅಷ್ಟೇ ಕೋರ್ಟ್ ಹೇಳಿದೆ. ಅದಾದ ಬಳಿಕವಾಗಿ ಮತ್ತೊಂದು ಪ್ರಶ್ನೆಗಳಿತ್ತು. ಏನಂತ ಹೇಳಿದ್ರೆ, ಬಿ ರಿಪೋರ್ಟ್ ಸ್ವೀಕಾರ ಮಾಡುತ್ತಾ ಅಥವಾ ಇಲ್ಲ ಅನ್ನೋ ಪ್ರಶ್ನೆಗಳಿತ್ತು. ಹೀಗಾಗಿ ಇದ್ರ ಬಗ್ಗೆನೂ ಕೂಡ ಕೋರ್ಟ್ ಇವತ್ತು ತೀರ್ಪನ್ನ ಕೊಟ್ಟಿರ್ಲಿಲ್ಲ. ಹೀಗಾಗಿ ಲೋಕಾಯುಕ್ತರು ತನಿಖೆಯನ್ನು ಪೂರ್ಣಗೊಳಿಸಿ ಅದಾದ ಮೇಲೆ ಬಿ ರಿಪೋರ್ಟ್ ಸಂಬಂಧಪಟ್ಟಂತ ಆದೇಶವನ್ನ ಕೊಡುತ್ತೇನೆ. ಯಾಕಂತ ಹೇಳಿದ್ರೆ ತನಿಖೆ ನಡೀತಿರುವಾಗಲೇ ಬಿ ರಿಪೋರ್ಟ್ ಸಂಬಂಧಪಟ್ಟಂತೆ ಕೋರ್ಟ್ ಆಗಲ್ಲ ಅಂತ ಹೇಳಿ ಹೇಳಿದೆ. ಅದಾದ ಬಳಿಕ ಮತ್ತೊಂದಿಷ್ಟು ಡೌಟ್ಸ್ ಗಳಿತ್ತು. ಯಾಕಂತ ಹೇಳಿದ್ರೆ ಇಡಿ ಏನು ಪಾತ್ರ, ಯಾಕಂದ್ರೆ ಇಡಿ ಅವರು ತಕರಾರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಆ ತಕರಾರು ಅರ್ಜಿ ಪೂರ್ತಿ ಕೋರ್ಟ್ಗೆ ಸಲ್ಲಿಸಿರ್ಲಿಲ್ಲ ಅಥವಾ ಕೋರ್ಟ್ ಅದನ್ನು ಒಪ್ಕೊಂಡು ಅದರ ಮೇಲೆ ವಾದ ಪ್ರತಿವಾದ ಆಗ್ತಾ ಇಲ್ಲ. ಇಡಿಗೆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಿತ್ತು, ಆ ಸಲ್ಲಿಸಬೇಕಾ ಬೇಡ ಅಂತ ಸಂಬಂಧಪಟ್ಟಂತೆ ಕೋರ್ಟ್ ಬಳಿ ಹಿಯರಿಂಗ್ ಆಗ್ತಾ ಇತ್ತು, ವಾದ ಪ್ರತಿವಾದ ಆಗ್ತಾ ಇತ್ತು. ಆದ್ರೆ ಈ ಡೌಟ್ಸ್ ಕ್ಲಿಯರ್ ಆಗಿದೆ. ಇವತ್ತು ಇಡಿ ಅವರು ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ. ಇಷ್ಟು ದಿನ ಇಡಿ ಅವರು ಏನು ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ರು ಅಥವಾ ಕೋರ್ಟ್ಗೆ ಪ್ರತಿವಾದವನ್ನು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಕೋರ್ಟ್ಗೆ ಅವರು ನಾವು ತಕರಾರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಕೋರ್ಟ್ ಬಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಇಡಿಯು ಕೂಡ ತಕರಾರು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಹೇಳಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಅಂತಿಮವಾಗಿರ್ತಕ್ಕಂತ ಒಂದು ತೀರ್ಪು ಇವತ್ತು ಹೊರಬಂದಿದೆ. ಇಡಿ ಅವರು ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಲೋಕಾಯುಕ್ತರು ಹೇಳಿದೆ, ಲೋಕಾಯುಕ್ತ ಇನ್ನು ಮನವಿಯನ್ನು ಮಾಡ್ಕೊಂಡು ಮಾತ್ರ ನಾವೀಗ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದೇವೆ, ಆದ್ರೆ ಇನ್ನಷ್ಟು ತನಿಖೆಯನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಕಾಲಮಿತಿಯಲ್ಲಿ ತನಿಖೆ ಮಾಡಿ ಅಂತ ಹೇಳಿದ್ರಿಂದ ನಾವೀಗ ಬಿ ರಿಪೋರ್ಟ್ ಸಲ್ಲಿಕೆಯನ್ನ ಮಾಡಿದ್ವಿ. ಇನ್ನಷ್ಟು ತನಿಖೆಯನ್ನು ಮಾಡ್ಬೇಕಾಗತ್ತೆ, ಇನ್ನಷ್ಟು ಸಾಕ್ಷ್ಯಾಧಾರಗಳು ಕಲೆ ಹಾಕ್ಬೇಕಾಗುತ್ತೆ, ಇದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿ ಲೋಕಾಯುಕ್ತ ಪೊಲೀಸರವರೇ ತನಿಖೆ ವೇಳೆಯಲ್ಲಿ ಹೇಳ್ಕೊಂಡಿದ್ರು, ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿರ್ತಕ್ಕಂಥ ಒಂದು ತೀರ್ಪನ್ನ ಕೊಟ್ಟಿದೆ. ಏನಂತ ಹೇಳಿದ್ರೆ, ಈಗ ಇನ್ನೂ ಕೂಡ ತನಿಖೆಯನ್ನ ಪೂರ್ಣಗೊಳಿಸಿ ನಾನೀಗ ಬಿ ರಿಪೋರ್ಟ್ ಸಂಬಂಧಪಟ್ಟದ್ದು ಏನು ಹೇಳೋದಿಲ್ಲ, ಇಡಿ ಅವರು ತನಿಖೆಯನ್ನ ಮುಂದುವರಿಸಬಹುದು, ತಕರಾರು ಸಲ್ಲಿಸಬಹುದು ಅಂತ ಹೇಳಿದೆ. ರೂಪೇಶ್, ಈಗ ಕೋರ್ಟ್ ಮತ್ತೆ ತನಿಖೆಯನ್ನ ಮುಂದುವರಿಸಬಹುದು ಅಂತ ಆದೇಶ ಕೊಟ್ಟಿರೋದ್ರಿಂದ ಇದು ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಸಂಕಷ್ಟ ತಂದೊಡಬಹುದು, ಅಂದ್ರೆ ಲೋಕಾಯುಕ್ತ ಯಾವ ರೀತಿ ತನಿಖೆ ಮಾಡಬಹುದು ಅಂತ ಹೇಳಿ. ಇಲ್ಲಿ ಇನ್ನು ಈಗ ಸದ್ಯಕ್ಕೆ ಅವರು ಪ್ರಾಥಮಿಕವಾಗಿ ಆದೇಶವನ್ನ ಮೌಖಿಕ ಆದೇಶ ಅಷ್ಟೇ ಬಂದಿದೆ. ಅದೇ ರೀತಿಯಾಗಿ ಡೀಟೇಲ್ ಆಗಿರತಕ್ಕಂತ ಆದೇಶ ನ್ಯಾಯಮೂರ್ತಿಗಳು ಕೊಡೋರಿದ್ದಾರೆ. ಹೀಗಾಗಿ ಅದು ಪೂರ್ಣ ಸ್ವರೂಪದ ಆದೇಶ ಬಂದ ಮೇಲೆ ಎಲ್ಲಾ ರೀತಿಯಾಗಿರತಕ್ಕಂತ ಡೌಟ್ಸ್ ಗಳು ಕ್ಲಿಯರ್ ಆಗುತ್ತೆ. ಈಗ ಪ್ರಾಥಮಿಕವಾಗಿ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ರಿಲೀಫ್ ಅಂತ ಹೇಳಿ ಹೇಳಿಕ್ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬಿ ರಿಪೋರ್ಟ್ ಕೋರ್ಟ್ ಸ್ವೀಕಾರ ಮಾಡಿದ್ರೆ ಮಾತ್ರ ಸಿಎಂ ಸಿದ್ದರಾಮಯ್ಯ ರಿಲೀಫ್ ಅಂತ ಹೇಳಿ ಹೇಳ್ಬಹುದು. ಆದ್ರೆ ಇನ್ನೂ ಕೂಡ ಪೆಂಡಿಂಗ್ ಇಟ್ಕೊಂಡಿದೆ. ಆದ್ರೆ ತಾತ್ಕಾಲಿಕ ರಿಲೀಫ್ ಅಂತ ಹೇಳಿ ಹೇಳ್ಬಹುದು. ಯಾಕಂದ್ರೆ ಇವತ್ತೇ ಆದೇಶ ಕೊಟ್ಟಿದ್ರೆ ಅಥವಾ ಇವತ್ತೇ ಬಿ ರಿಪೋರ್ಟ್ ನಾನು ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ನಿಜಕ್ಕೂ ಕೂಡ ಆಘಾತ ಆಗ್ತಾ ಇತ್ತು, ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಆಗ್ತಾ ಇತ್ತು. ಆದ್ರೆ ಸದ್ಯಕ್ಕೆ ಮೇ 7ರವರೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಆಗಿದೆ. ಮೇ 7ಕ್ಕೆ ಮತ್ತೆ ಪುನಃ ವಿಚಾರಣೆ ಆಗುತ್ತೆ. ವಿಚಾರಣೆ ಆದಾಗ ಅವಾಗ್ಲೂ ತನಿಖೆ ಮುಗ್ದಿದ್ದು ಮತ್ತೆ ಪುನಃ ಸಂಪೂರ್ಣವಾಗಿ ಎಲ್ಲ ಅಕ್ಯುಮುಲೇಟ್ ಮಾಡಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದೆ ಹೌದಾದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಗ್ತಾ ಇತ್ತು. ಆದ್ರೆ ಸಿಎಂ ಸಿದ್ದರಾಮಯ್ಯ ರಿಲೀಫ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಕೋರ್ಟ್ ತನಿಖೆಯನ್ನ ಪೂರ್ಣಗೊಳಿಸಿ ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದೆ. ಹೀಗಾಗಿ ಲೋಕಾಯುಕ್ತ ಪೊಲೀಸ್ನವರು ಇನ್ನಷ್ಟು ವೇಗವಾಗಿ ತನಿಖೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ. ಹೀಗಾಗಿ ಇನ್ನೊಂದ್ 2-3 ತಿಂಗಳು ವಿಚಾರಣೆ ಅಥವಾ
ತನಿಖೆ ಮುಂದುವರಿಬಹುದು. ಹೀಗಾಗಿ ತನಿಖೆ ಮುಂದುವರೆದು ಮತ್ತೆ ಪುನಃ ಸಮಗ್ರವಾಗಿ, ಯಾಕಂತ ಹೇಳಿದ್ರೆ ಈಗ 3 ಜನ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ತನಿಖೆ ಮಾಡಿದ್ರು. ಯಾಕಂತ ಹೇಳಿದ್ರೆ ಸಿಎಂ ವಿರುದ್ಧ ಸಾಕ್ಷಿಗಳಿಲ್ಲ, ಅದೇ ರೀತಿಯಾಗಿ 3 ಜನ ವಿರುದ್ಧ ಸಾಕ್ಷಿಗಳಿಲ್ಲ ಅಂತ ಹೇಳಿದ್ರು. ಆದ್ರೆ ಉಳಿದಂತೆ ಪ್ರಕರಣ ಸಂಬಂಧಪಟ್ಟಂತೆ 10 ಅಥವಾ 11ರವರೆಗೂ ಇದ್ದಾರೆ ಅಂತ ಹೇಳಿ ಭಾವಿಸ್ಕೊಳ್ತೇನೆ. ಈಗ ಸಮಗ್ರವಾಗಿ ತನಿಖೆ ನಡೆಸಿ ಅಂತ ಹೇಳಿ ಕೋರ್ಟ್ ಹೇಳದಂತಿದೆ. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.